ನೋಡಿದ್ರಲ್ಲ, ಮೈಕ್ರೋ ಫೈನಾನ್ಸ್ನಿಂದ ಯಾವ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತು. ಬಟ್ ಈಗ ನೋಡಿದ್ರಲ್ಲ, ಈ ಎಲ್ಲ ಸುದ್ದಿಗಳಿಂದ ವಿಚಿತ್ರವಾದಂತಹ ಒಂದು ಘಟನೆ ನಡೆದಿದೆ. ಈ ಮೈಕ್ರೋ ಫೈನಾನ್ಸ್ನಿಂದ ಬಾಣಂತಿಯನ್ನೇ ಹೊರಗಡೆ ಹಾಕಿ ಮನೆಗೆ ಬೀಗ ಹಾಕಿದ್ದಾರೆ. ಆ ಮಗು, 1 ತಿಂಗಳ ಮಗು, ರಾತ್ರಿ ಇಡೀ ಮನೆಯ ಮುಂದೆ, ಬಾಗಿಲ ಮುಂದೆ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲವೂ ಕೂಡ ಮೈಕ್ರೋ ಫೈನಾನ್ಸ್ನಿಂದ. ರಾಕ್ಷಸಿ ಕೃತ್ಯ, ಕುಂದಾನಗರಿಯಲ್ಲಿ ಮಣ್ಣು ತಿನ್ನೋ ಕೆಲಸ. ಇದನ್ನ ಮಾಡಿದ್ದು ಧನದಾಹಿ ಮೈಕ್ರೋ ಫೈನಾನ್ಸ್. 1 ತಿಂಗಳ ಮಗುವಿಗೆ ಜನ್ಮ ನೀಡಿದ್ದ ಬಾಣಂತಿಯನ್ನ ಸಾಲ ಕೊಟ್ಟಿಲ್ಲ ಅಂತ ಹೊರದಬ್ಬಿ ಅಕ್ಷರಶಃ ಅಟ್ಟಹಾಸ ಮೆರೆದಿದ್ರು. ಕುಂದಾನಗರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕ್ರೌರ್ಯ. ಹಸುಗೂಸಿನೊಂದಿಗೆ ಬಾಣಂತಿ ತಳ್ಳಿ ಮನೆ ಹರಾಜು. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಪಾತ್ರೆ, ಪಗಡೆಗಳು, ಬಾಗಿಲಿಗೆ ಸೀಲ್ ಜಡಿದು ಮನೆ ಹರಾಜಿಗಿದೆ ಅಂತ ಮಸಿಯಿಂದ ಬರೆದು ಬ್ಯಾನರ್ ಕಟ್ಟಿದ್ರು. ಇಷ್ಟಾಗಿದ್ರೆ ಓಕೆ ಅನ್ಬಹುದಿತ್ತು, ಆದ್ರೆ ಮಾಡಿದ್ದು ಇಂಥ ನೀಚ ಕೆಲಸ. 1 ತಿಂಗಳ ಹಸುಗೂಸು ಜೊತೆ ಬಾಣಂತಿ ಅಂತ ನೋಡದೆ ಹೊರಹಾಕಿದ್ದು ಬೇರೆ ಯಾರೂ ಅಲ್ಲ, ಮೈಕ್ರೋ ಫೈನಾನ್ಸ್ ಕಂಪನಿಯ ರಾಕ್ಷಸರು. ಈ ಮನಕಲಕುವ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ. ಈ ಬಾಣಂತಿ ಹೆಸರು ಮಧು ಅಂತ. ಈಕೆಯ ತಂದೆ ಗಣಪತಿ ರಾಮಚಂದ್ರ ಲೋಹಾರ್ ಮನೆ ಕಟ್ಟೋದಕ್ಕೆ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ರಂತೆ. ಸತತ 3 ವರ್ಷ ಸಾಲ ಕಟ್ಟಿದ್ದಾರೆ. ಆದರೆ ಕೌಟುಂಬಿಕ ಸಮಸ್ಯೆಯಿಂದ ಬಾಕಿ ಅಮೌಂಟ್ ಕಟ್ಟಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಫೈನಾನ್ಸ್ ಕಂಪನಿ ಮನೆಗೆ ಬೀಗ ಜಡಿದು ಬಾಣಂತಿಯನ್ನ ಹೊರಹಾಕಿ ಕ್ರೌರ್ಯ ಮೆರೆದಿದ್ರು. ನಿಮಿಷ ಟೈಮ್ ಕೊಟ್ರ ಅಷ್ಟ ನಾವು ಸಾಮಾನು ತಗೊಂಡ್ ಎಲ್ಲ ಹೊರಬೀಳ್ತೇವೆ, ಇಲ್ರಕ ಬೀಳಾಕ ಆಗಂಗಿಲ್ರಿ ನಮಗಂತೆ ಹೇಳ್ದು 10 ನಿಮಿಷ ಟೈಮಿಂಗ್ ಕೊಟ್ರು. ಎಲ್ಲಾ ಸಾಮಾನು ತೆಗೆದು ಹೊರಗಿಟ್ಟಿದ್ದೇವ್ರಿ ಸರ್. ಪಾಪುನ್ ಎಲ್ಲಿ ತಗೊಂಡ್ ಹೋಗಿ ಕುಂಡ್ರೋ ಸರ್ ನಾವ? ಈ ತರ ಚಾವಿ ಹಾಕೊಂಡ್ ಹೋದ್ರ ಪಾಪುನ್ ತಗೊಂಡ್ ಎಲ್ಲಿ ಹೋಗಿ ಕುಂಡ್ರೋದು? ಮಲಿ ಹಾಲು ಎಲ್ಲಿ ಕುಡ್ಸೋದು ಸರ್ ಅದು ಪಾಪುಗ? ಬಾಣಂತಿಯನ್ನ ಮನೆಯಿಂದ ಹೊರಗೆ ಹಾಕಿ ಮನೆ ಸೀಸ್ ಮಾಡಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ಸೀಸ್ ಮಾಡಿದ ಮನೆಯನ್ನ ಓಪನ್ ಮಾಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಮನೆ ಬಾಗಿಲು ಓಪನ್, ಬಾಣಂತಿ ಖುಷ್. ಬಾಣಂತಿ ನರಳಾಟದ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಚ್ಚೆತ್ತುಕೊಂಡ್ರು. ತಮ್ಮ ಪಿಎ ಮೂಲಕ ಫೈನಾನ್ಸ್ ಕಂಪನಿ ಜೊತೆ ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸಿದ್ರು. ಬಡ್ಡಿ ಬೇಡ, ಅಸಲು ಮಾತ್ರ ಕಟ್ಟಿ ಅಂತ ಮನೆಗೆ ಹಾಕಿದ್ದ ಸೀಲ್ ತೆಗೆದು ಬಾಗಿಲು ಓಪನ್ ಮಾಡಿದ್ರು. ಓಪನ್ ಆಗೈತಿ, ಅದ ಭಾಳ ಖುಷಿ ಆದಂಗ ಸರ್. ಅಂದ್ರ ನಮ್ಮ ಕಡೆಯಿಂದ ಅಂದ್ರ ಶ್ರೀಮತಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ, ಹಂಗ ಅವ್ರ PA ಆದಂತ ಶ್ರೀ ಮಾಂತೇಶಿ ಸರ್ ಅವ್ರಿಗೆ, ನಮ್ಮ ಊರಿನ ಮುಖಂಡರಾದಂಥ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಸ್ಗಳಿಗೆ ತುಂಬಿರದ ಧನ್ಯವಾದ ಹೇಳಾಕ ಇಷ್ಟಪಡ್ತೇನೆ ರೀ ಸರ್. ಸಾಲದ್ದು ಏನಂತ ಹೇಳಿದಾರೆ ಮೇಡಮ್? ಸಾಲದವ್ರ ಟೈಮಿಂಗ್ ಕೊಟ್ಟಿದ್ದಾರೆ ಸರ್. ನಮ್ಗೆ ಇಂತಿಷ್ಟು ದಿವಸದಾಗ ಕ್ಲೋಸ್ ಮಾಡ್ತೇವಂತೆ ಹೇಳಿ ಅಂದ್ರೆ ಬಡ್ಡಿ ಕಡಿಮೆ ಮಾಡಿಸಿ ಅಸಲಟ್ಟ ತುಂಬಾ ಹಂಗ ನಮ್ಗೆ ಪರ್ಮಿಷನ್ ಇದು ಮಾಡಿಕೊಟ್ಟಿದ್ದಾರೆ ಸರ್ ಅವರು. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಿಂದ ಪ್ರಕರಣ ಸುಖಾಂತ್ಯವನ್ನ ಕಂಡಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿದ್ರಲ್ಲ, ಮೈಕ್ರೋ ಫೈನಾನ್ಸ್ನಿಂದ ಯಾವ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತು. ಬಟ್ ಈಗ ನೋಡಿದ್ರಲ್ಲ, ಈ ಎಲ್ಲ ಸುದ್ದಿಗಳಿಂದ ವಿಚಿತ್ರವಾದಂತಹ ಒಂದು ಘಟನೆ ನಡೆದಿದೆ. ಈ ಮೈಕ್ರೋ ಫೈನಾನ್ಸ್ನಿಂದ ಬಾಣಂತಿಯನ್ನೇ ಹೊರಗಡೆ ಹಾಕಿ ಮನೆಗೆ ಬೀಗ ಹಾಕಿದ್ದಾರೆ. ಆ ಮಗು, 1 ತಿಂಗಳ ಮಗು, ರಾತ್ರಿ ಇಡೀ ಮನೆಯ ಮುಂದೆ, ಬಾಗಿಲ ಮುಂದೆ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲವೂ ಕೂಡ ಮೈಕ್ರೋ ಫೈನಾನ್ಸ್ನಿಂದ. ರಾಕ್ಷಸಿ ಕೃತ್ಯ, ಕುಂದಾನಗರಿಯಲ್ಲಿ ಮಣ್ಣು ತಿನ್ನೋ ಕೆಲಸ. ಇದನ್ನ ಮಾಡಿದ್ದು ಧನದಾಹಿ ಮೈಕ್ರೋ ಫೈನಾನ್ಸ್. 1 ತಿಂಗಳ ಮಗುವಿಗೆ ಜನ್ಮ ನೀಡಿದ್ದ ಬಾಣಂತಿಯನ್ನ ಸಾಲ ಕೊಟ್ಟಿಲ್ಲ ಅಂತ ಹೊರದಬ್ಬಿ ಅಕ್ಷರಶಃ ಅಟ್ಟಹಾಸ ಮೆರೆದಿದ್ರು. ಕುಂದಾನಗರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕ್ರೌರ್ಯ. ಹಸುಗೂಸಿನೊಂದಿಗೆ ಬಾಣಂತಿ ತಳ್ಳಿ ಮನೆ ಹರಾಜು. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಪಾತ್ರೆ, ಪಗಡೆಗಳು, ಬಾಗಿಲಿಗೆ ಸೀಲ್ ಜಡಿದು ಮನೆ ಹರಾಜಿಗಿದೆ ಅಂತ ಮಸಿಯಿಂದ ಬರೆದು ಬ್ಯಾನರ್ ಕಟ್ಟಿದ್ರು. ಇಷ್ಟಾಗಿದ್ರೆ ಓಕೆ ಅನ್ಬಹುದಿತ್ತು, ಆದ್ರೆ ಮಾಡಿದ್ದು ಇಂಥ ನೀಚ ಕೆಲಸ. 1 ತಿಂಗಳ ಹಸುಗೂಸು ಜೊತೆ ಬಾಣಂತಿ ಅಂತ ನೋಡದೆ ಹೊರಹಾಕಿದ್ದು ಬೇರೆ ಯಾರೂ ಅಲ್ಲ, ಮೈಕ್ರೋ ಫೈನಾನ್ಸ್ ಕಂಪನಿಯ ರಾಕ್ಷಸರು. ಈ ಮನಕಲಕುವ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ.
ಈ ಬಾಣಂತಿ ಹೆಸರು ಮಧು ಅಂತ. ಈಕೆಯ ತಂದೆ ಗಣಪತಿ ರಾಮಚಂದ್ರ ಲೋಹಾರ್ ಮನೆ ಕಟ್ಟೋದಕ್ಕೆ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ರಂತೆ. ಸತತ 3 ವರ್ಷ ಸಾಲ ಕಟ್ಟಿದ್ದಾರೆ. ಆದರೆ ಕೌಟುಂಬಿಕ ಸಮಸ್ಯೆಯಿಂದ ಬಾಕಿ ಅಮೌಂಟ್ ಕಟ್ಟಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಫೈನಾನ್ಸ್ ಕಂಪನಿ ಮನೆಗೆ ಬೀಗ ಜಡಿದು ಬಾಣಂತಿಯನ್ನ ಹೊರಹಾಕಿ ಕ್ರೌರ್ಯ ಮೆರೆದಿದ್ರು. ನಿಮಿಷ ಟೈಮ್ ಕೊಟ್ರ ಅಷ್ಟ ನಾವು ಸಾಮಾನು ತಗೊಂಡ್ ಎಲ್ಲ ಹೊರಬೀಳ್ತೇವೆ ಇಲ್ರಕ ಬಿಡಾಕ ಆಗಂಗಿಲ್ರಿ ನಮಗಂತೆ ಹೇಳ್ದು 10 ನಿಮಿಷ ಟೈಮಿಂಗ್ ಕೊಟ್ರು ಎಲ್ಲ ಸಾಮಾನು ತೆಗೆದು ಹೊರಗಿಟ್ಟಿದ್ದೇವ್ರಿ ಸರ್. ಪಾಪುನ್ ಎಲ್ಲಿ ತಗೊಂಡ್ ಹೋಗ್ಕೊಂಡ್ರು ಸರ್ ನಾವ ಈ ತರ ಚಾವಿ ಹಾಕೊಂಡ್ ಹೋದ್ರ ಪಾಪುನ್ ತಗೊಂಡ್ ಎಲ್ಲಿ ಹೋಗ್ಕೊಂಡ್ರೋದು ಮಲಿ ಹಾಲು ಎಲ್ಲಿ ಕುಡ್ಸೋದು ಸರ್ ಪಾಪುಗ. ಬಾಣಂತಿಯನ್ನ ಮನೆಯಿಂದ ಹೊರಗೆ ಹಾಕಿ ಮನೆ ಸೀಸ್ ಮಾಡಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ಸೀಸ್ ಮಾಡಿದ ಮನೆಯನ್ನ ಓಪನ್ ಮಾಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಮನೆ ಬಾಗಿಲು ಓಪನ್, ಬಾಣಂತಿ ಖುಷ್. ಬಾಣಂತಿ ನರಳಾಟದ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಚ್ಚೆತ್ಕೊಂಡ್ರು. ತಮ್ಮ ಪಿಎ ಮೂಲಕ ಫೈನಾನ್ಸ್ ಕಂಪನಿ ಜೊತೆ ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸಿದ್ರು. ಬಡ್ಡಿ ಬೇಡ ಅಸಲು ಮಾತ್ರ ಕಟ್ಟಿ ಅಂತ ಮನೆಗೆ ಹಾಕಿದ್ದ ಸೀಲ್ ತೆಗೆದು ಬಾಗಿಲು ಓಪನ್ ಮಾಡಿದ್ರು. ಓಪನ್ ಆಗೈತಿ, ಅದ ಭಾಳ ಖುಷಿ ಆದಂಗ ಸರ್. ಅಂದ್ರ ನಮ್ಮ ಕಡೆಯಿಂದ ಅಂದ್ರ ಶ್ರೀಮತಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಹಂಗ ಅವ್ರ PA ಆದಂತ ಶ್ರೀ ಮಾಂತೇಶಿ ಸರ್ ಅವ್ರಿಗೆ ನಮ್ಮ ಊರಿನ ಮುಖಂಡರಾದಂಥ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಸ್ಗಳಿಗೆ ತುಂಬಿರುದೇ ಧನ್ಯವಾದ ಹೇಳಾಕ ಇಷ್ಟಪಡ್ತೇನೆ ರೀ ಸರ್. ಸಾಲದ್ದು ಏನಂತ ಹೇಳಿದಾರೆ ಮೇಡಮ್? ಸಾಲದವ್ರ ಟೈಮಿಂಗ್ ಕೊಟ್ಟಿದ್ದಾರೆ ಸರ್. ನಮ್ಗೆ ಇಂತಿಷ್ಟು ದಿವಸದಾಗ ಕ್ಲೋಸ್ ಮಾಡ್ತೇವಂತೆ ಹೇಳಿ ಅಂದ್ರೆ ಬಡ್ಡಿ ಕಡಿಮೆ ಮಾಡಿಸಿ ಅಸಲಟ್ಟ ತುಂಬ ಹಂಗ ನಮ್ಗೆ ಪರ್ಮಿಷನ್ ಇದು ಮಾಡಿಕೊಟ್ಟಿದ್ದಾರೆ ಸರ್ ಅವ್ರು. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಿಂದ ಪ್ರಕರಣ ಸುಖಾಂತ್ಯವನ್ನ ಕಂಡಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿದ್ರಲ್ಲ, ಮೈಕ್ರೋ ಫೈನಾನ್ಸ್ನಿಂದ ಯಾವ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ ಹೇಳಿ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತು. ಬಟ್ ಈಗ ನೋಡಿದ್ರಲ್ಲ, ಈ ಎಲ್ಲ ಸುದ್ದಿಗಳಿಂದ ವಿಚಿತ್ರವಾದಂತಹ ಒಂದು ಘಟನೆ ನಡೆದಿದೆ. ಈ ಮೈಕ್ರೋ ಫೈನಾನ್ಸ್ನಿಂದ ಬಾಣಂತಿಯನ್ನೇ ಹೊರಗಡೆ ಹಾಕಿ ಮನೆಗೆ ಬೀಗ ಹಾಕಿದ್ದಾರೆ. ಆ ಮಗು, 1 ತಿಂಗಳ ಮಗು ರಾತ್ರಿ ಇಡೀ ಮನೆಯ ಮುಂದೆ, ಬಾಗಿಲ ಮುಂದೆ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲವೂ ಕೂಡ ಮೈಕ್ರೋ ಫೈನಾನ್ಸ್ನಿಂದ. ರಾಕ್ಷಸಿ ಕೃತ್ಯ, ಕುಂದಾ ನಗರಿಯಲ್ಲಿ ಮಣ್ಣು ತಿನ್ನೋ ಕೆಲಸ. ಇದನ್ನ ಮಾಡಿದ್ದು ಧನದಾಹಿ ಮೈಕ್ರೋ ಫೈನಾನ್ಸ್. 1 ತಿಂಗಳ ಮಗುವಿಗೆ ಜನ್ಮ ನೀಡಿದ ಬಾಣಂತಿಯನ್ನ ಸಾಲ ಕೊಟ್ಟಿಲ್ಲ ಅಂತ ಹೊರದಬ್ಬಿ ಅಕ್ಷರಶಃ ಅಟ್ಟಹಾಸ ಮೆರೆದಿದ್ರು. ಕುಂದಾ ನಗರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕ್ರೌರ್ಯ. ಹಸುಗೂಸಿನೊಂದಿಗೆ ಬಾಣಂತಿ ತಳ್ಳಿ ಮನೆ ಹರಾಜು. ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಪಾತ್ರೆ, ಪಗಡೆಗಳು, ಬಾಗಿಲಿಗೆ ಸೀಲ್ ಜಡಿದು ಮನೆ ಹರಾಜಿಗಿದೆ ಅಂತ ಮಸಿಯಿಂದ ಬರೆದು ಬ್ಯಾನರ್ ಕಟ್ಟಿದ್ರು. ಇಷ್ಟಾಗಿದ್ರೆ ಓಕೆ ಅನ್ಬಹುದಿತ್ತು, ಆದ್ರೆ ಮಾಡಿದ್ದು ಇಂಥ ನೀಚ ಕೆಲಸ. 1 ತಿಂಗಳ ಹಸುಗೂಸು ಜೊತೆ ಬಾಣಂತಿ ಅಂತ ನೋಡದೆ ಹೊರಹಾಕಿದ್ದು ಬೇರೆ ಯಾರೂ ಅಲ್ಲ, ಮೈಕ್ರೋ ಫೈನಾನ್ಸ್ ಕಂಪನಿಯ ರಾಕ್ಷಸರು. ಈ ಮನ ಕಲಕುವ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ. ಈ ಬಾಣಂತಿ ಹೆಸರು ಮಧು ಅಂತ. ಈಕೆಯ ತಂದೆ ಗಣಪತಿ ರಾಮಚಂದ್ರ ಲೋಹಾರ್ ಮನೆ ಕಟ್ಟೋದಕ್ಕೆ 5 ಲಕ್ಷ ರೂಪಾಯಿ ಸಾಲ ಮಾಡಿದ್ರಂತೆ. ಸತತ 3 ವರ್ಷ ಸಾಲ ಕಟ್ಟಿದ್ದಾರೆ. ಆದರೆ ಕೌಟುಂಬಿಕ ಸಮಸ್ಯೆಯಿಂದ ಬಾಕಿ ಅಮೌಂಟ್ ಕಟ್ಟಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಫೈನಾನ್ಸ್ ಕಂಪನಿ ಮನೆಗೆ ಬೀಗ ಜಡಿದು ಬಾಣಂತಿಯನ್ನ ಹೊರಹಾಕಿ ಕ್ರೌರ್ಯ ಮೆರೆದಿದ್ರು. ನಿಮಿಷ ಟೈಮ್ ಕೊಟ್ರ ಅಷ್ಟ ನಾವು ಸಾಮಾನು ತಗೊಂಡ್ ಎಲ್ಲ ಹೊರಬೀಳ್ತೇವೆ ಇಲ್ರಕ ಬಿಡಾಕ ಆಗಂಗಿಲ್ರಿ ನಮಗಂತೆ ಹೇಳ್ದು 10 ನಿಮಿಷ ಟೈಮಿಂಗ್ ಕೊಟ್ರು ಎಲ್ಲ ಸಾಮಾನು ತೆಗೆದು ಹೊರಗಿಟ್ಟಿದ್ದೇವ್ರಿ ಸರ್. ಪಾಪುನ್ ಎಲ್ಲಿ ತಗೊಂಡ್ ಹೋಗ್ಕೊಂಡ್ರು ಸರ್ ನಾವ ಈ ತರ ಚಾವಿ ಹಾಕೊಂಡ್ ಹೋದ್ರ ಪಾಪುನ್ ತಗೊಂಡ್ ಎಲ್ಲಿ ಹೋಗ್ಕೊಂಡ್ರೋದು ಮಲಿ ಹಾಲು ಎಲ್ಲಿ ಕುಡ್ಸೋದು ಸರ್ ಪಾಪುಗ. ಬಾಣಂತಿಯನ್ನ ಮನೆಯಿಂದ ಹೊರಗೆ ಹಾಕಿ ಮನೆ ಸೀಸ್ ಮಾಡಿದ್ದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ. ಸೀಸ್ ಮಾಡಿದ ಮನೆಯನ್ನ ಓಪನ್ ಮಾಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಮನೆ ಬಾಗಿಲು ಓಪನ್, ಬಾಣಂತಿ ಖುಷ್. ಬಾಣಂತಿ ನರಳಾಟದ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಚ್ಚೆತ್ಕೊಂಡ್ರು. ತಮ್ಮ PA ಮೂಲಕ ಫೈನಾನ್ಸ್ ಕಂಪನಿ ಜೊತೆ ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸಿದ್ರು.
ಬಡ್ಡಿ ಬೇಡ ಅಸಲು ಮಾತ್ರ ಕಟ್ಟಿ ಅಂತ ಮನೆಗೆ ಹಾಕಿದ್ದ ಸೀಲ್ ತೆಗೆದು ಬಾಗಿಲು ಓಪನ್ ಮಾಡಿದ್ರು. ಓಪನ್ ಆಗೈತಿ, ಅದ ಭಾಳ ಖುಷಿ ಆದಂಗ ಸರ್. ಅಂದ್ರೆ ನಮ್ಮ ಕಡೆಯಿಂದ ಅಂದ್ರೆ ಶ್ರೀಮತಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ, ಹಂಗ ಅವ್ರ PA ಆದಂಥ ಶ್ರೀ ಮಾಂತೇಶಿ ಸರ್ ಅವ್ರಿಗೆ, ನಮ್ಮೂರಿನ ಮುಖಂಡರಾದಂಥ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಸ್ಗಳಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಸರ್. ಸಾಲದ್ದೇನಂತ ಹೇಳಿದ್ದಾರೆ ಮೇಡಮ್? ಸಾಲದವ್ರ ಟೈಮಿಂಗ್ ಕೊಟ್ಟಿದ್ದಾರೆ ಸರ್, ನಮ್ಗೆ ಇಂತಿಷ್ಟು ದಿವಸದಾಗ ಕ್ಲೋಸ್ ಮಾಡ್ತೇವಂತೆ ಹೇಳಿ ಅಂದ್ರೆ ಬಡ್ಡಿ ಕಡಿಮೆ ಮಾಡಿಸಿ ಅಸಲಟ್ಟ ತುಂಬ ಹಂಗೆ ನಮ್ಗೆ ಪರ್ಮಿಷನ್ ಇದು ಮಾಡಿಕೊಟ್ಟಿದ್ದಾರೆ ಸರ್ ಅವರು. ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯಿಂದ ಪ್ರಕರಣ ಸುಖಾಂತ್ಯವನ್ನ ಕಂಡಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.